ಸದ್ಗುರು ಮಾರ್ತಾಂಡ ಸಾಬಾಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತು ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 4ನೆಯ ಪದ ಇವಾಗ ನಡೀತಾ ಇದೆ. ಅವರು ಏನು ಹೇಳ್ತಾರಪ್ಪ ಅಂತ ಹಿಂದೆ ಕೂಡ ಹೇಳಿದರು. ಯಾಕಂದ್ರೆ ಆವ ಬಲ ಹಿಡಿದು ಅಖಿಲ ದುರಿತವನ್ನೆಸಗಿ ಜೀವಿಸಿ ಮಾದದು ಉಸಿರಲ್ಲೇ ಮಾನವ ಅಂತ 3ನೇ ನುಡಿಯಲ್ಲಿ ಕೂಡ ಹೇಳಿದರು. ಅದಕ್ಕೆ ಈಗ ದುರ್ಗುಣಗಳ ಒಂದು ಸಮೂಹ ಮನುಷ್ಯನಿಗೆ ಇದ್ದಾಗ ಜ್ಞಾನ ಆಗಂಗಿಲ್ಲಪ್ಪ ಅಂತ ಭಗವಂತ ನಿನಗೆ ಸಿಗಂಗಿಲ್ಲ ಅಂತ ಸುಖ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 1ರಿಂದ ಅನರ್ಥ ಕೋಟಿ ಬಂದು ಅಡಸುತ್ತಿಹುದೆಂದೊಡೆ ಈ ಗುಣಾವಳಿಗಳಿಂದಿರಲಿನ್ನೇನಹುದು ಅನ್ನುವಂಥ ಈ ಪದ್ಯದಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ 1ನೆಯ ಒಂದು ವಿಚಾರದಲ್ಲಿ ಹೇಳ್ಯಾರ ಅವರು. ಮದ, ಲೋಭ, ಮಾನ, ಮೋಹ, ಕದನ, ಕರ್ಕಶ, ಯೌವನದ ಸೋಂಪು, ಸೊಬಗು, ಸಂಪದ, ಸತ್ಕುಲೋದಯ, ಪುದಿದ ಲಾವಣ್ಯ, ರೂಪು, ಮದನ ವಿಕಾರ, ಸಿದ್ಧಿಸಿದ ವಾದ, ವಶ, ವರ್ಣದೊದವಿ ಅನೀತಿಗಳೋಳು ಅಂತ ಹೇಳ್ತಾರೆ. ಯಾಕಂದ್ರೆ ಮದ 1, ಲೋಭ 2, ಮಾನ 3, ಮೋಹ 4, ಕದನ 5, ಕರ್ಕಶ 6, ಯೌವನದ ಸೋಂಪು 7, ಸೊಬಗು 8, ಸಂಪದ 9, ಸತ್ಕುಲೋದಯ 10, ಪುದಿದ ಲಾವಣ್ಯ 11, ರೂಪು ಮದನ ವಿಕಾರ 12, ಮದನ ವಿಕಾರ 13, ಸಿದ್ಧಿಸಿದ ವಾದ 14, ವಶ್ಯ 15, ವರ್ಣ ಇವು 16. ಇಷ್ಟೆಲ್ಲ ಗುಣಗಳು. ಇದರ ಒಂದು ಗುಣ ಇದ್ದರೂ ಕೂಡ ಒಂದು ಅನರ್ಥ ಕೋಟಿ ಅಂದ್ರೆ 1ರಿಂದ ಅಂದರೆ ಒಂದೇ ಇಟ್ಕೊಂಡ್ರೆ ಸಾಕು ಅಂತಂದ್ರೂ ಕೂಡ ಅದರಿಂದ ಹಲವಾರು ಕೋಟಿ ಅಲ್ಲಿ ಪಾಪ ಬಂದು ಸೇರ್ತದೆ ನಿನಗೆ. ಅದಕ್ಕೆ ಈ ಎಲ್ಲ ಗುಣಗಳು ಇದ್ದುಬಿಟ್ರೆ ಇನ್ನೇನಹುದು? ಇಷ್ಟೆಲ್ಲ ಗುಣಗಳು ಒಂದೇ ಕಡೆ ಇದ್ದುಬಿಟ್ರೆ ಇನ್ನೇನಪ್ಪ ಎಷ್ಟೊಂದು ಅನರ್ಥ ಆಗ್ತದ ಅಂತ ಇಲ್ಲಿ ಹೇಳುವಂಥದ್ದು. ಇದರಲ್ಲಿ ನಿನ್ನೆ ಕರ್ಕಶ ಆಗ್ಯದ. ಯೌವನದ ಸೋಂಪು ಅಂತಂದ್ರೂ ಕೂಡ ಈಗ ಪ್ರಾಯ ಬಂದ ಕಾಲಕ್ಕೆ ಮನುಷ್ಯನಿಗೆ ಒಂದು ತರಹದ ಸೌಂದರ್ಯ, ಅವನು ಯಾವ ಥರ ಇದ್ದರೂ ಕೂಡ ಸೌಂದರ್ಯ ಯೌವನದ ಸಂದರ್ಭದಲ್ಲಿ ನೋಡೋಕೆ ಚೆಂದ ಕಾಣ್ತಾರೆ. ಯಾಕಂದ್ರೆ ಹರೆಯದ ಕಾಲಕ್ಕೆ ಹಂದಿಯು ಸಹ ಚಲೋ ಕಾಣ್ತದಂತ ಮ್ಯಾನಿ ಹೇಳ್ತಾರೆ. ಯಾಕಂದ್ರೆ ಹಂದಿ ಚೆಂದ ಕಾಣ್ತದೆ ಹರೆಯದ ಕಾಲಕ್ಕೆ. ಅದಕ್ಕೆ ಮನುಷ್ಯನು ಯೌವನ ಕಾಲದಲ್ಲಿ ಭಾಳ ಚೆಂದ ಕಾಣ್ತಾನೆ. ಯೌವನ ಕಾಲ, ಯೌವನ ಸೌಂದರ್ಯ ಇವುಗಳಿಂದ ಮನುಷ್ಯನಿಗೆ ಮದ ಬಂದ್ಬಿಡ್ತದೆ. ಯಾಕಂದ್ರೆ ನಾನು ಸರಿನೇ ಯಾರಿಲ್ಲ, ನಾನು ನೋಡೋಕೆ ಇಷ್ಟು ಚೆಂದದೀನಿ, ಇಷ್ಟು ಸುಂದರವಾಗಿದ್ದೀನಿ ಅನ್ನೋ ಇಂಥ ಸೌಂದರ್ಯ ನನಗಾದಂತಂದಾಗ ನನ್ನ ಸರಿನೇ ಯಾರಿಲ್ಲ ಅಂತ ಈ ರೀತಿ ಮದ ಕೂಡಿಕೊಂಡು ಅನೇಕ ಪಾಪಕೃತಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಇಲ್ಲಿ ಮನುಷ್ಯನಿಗೆ ಯೌವನ ಕಾಲದಲ್ಲಿ ಸ್ವಭಾವ ಸಿದ್ಧವಾಗಿ ಪಾಪಕೃತಿಗಳು ಘಟಿಸಿಬಿಡ್ತಾವ. ಅದಕ್ಕೆ ದುರಿತ ಕುಲ ಬಂಧು ಎನಿಸುವ ಯೌವನವನು ಅಂತ ಹೇಳ್ತಾರೆ. ದುರಿತ ಅಂದ್ರೇನ ಪಾಪ, ಕುಲ ಬಂಧು ಎನಿಸುವ ಯೌವನದಲ್ಲೇ ಭಾಳಷ್ಟು ಪಾಪಗಳು ನಡೆದೋಗ್ಬಿಡ್ತಾವೆ. ಜೈಲ್ನಾಗ ಇರೋರು ಯಾರು ಅಂತಂದರೆ ಯೌವನ ಸಂದರ್ಭದಲ್ಲಿ ಮಾಡಿದಂಥ ಪಾಪಕ್ಕೆ ಅಲ್ಲಿ ಹೋಗಿ ಬಿದ್ದದ್ದು ಅವರು. ಅದಕ್ಕೆ ಹಲವಾರು ರೀತಿಯಿಂದ ಈ ಯೌವನದ ಮದದಲ್ಲಿ ಭಾಳಷ್ಟು ಪಾಪಗಳು ನಡೆದೋಗ್ಬಿಡ್ತಾವ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯೌವನದಿಂದ ಕೂಡಿದ ವಿಶೇಷ ಸೌಂದರ್ಯವಿದ್ರಂತೂ ಭಾಳ ಪಾಪ ಕೃತಿಗಳನ್ನು ಅವರು ಮಾಡಿಬಿಡ್ತಾರ ಅಂತ ಹೇಳುವಂಥದ್ದು ಅವ್ರು ಹೇಳ್ತಾರೆ. ಮತ್ತು ಹೇಳ್ತಾರೆ ಯಾವುದು ಸಂಪದ ಅಂದರೂ ಕೂಡ ಸಂಪತ್ತು ಇದು ಕೂಡ ಭಾಳ ಒಂದು ಕಷ್ಟಕ್ಕೆ ಗುರಿ ಮಾಡ್ತದೆ. ಯಾಕಂದ್ರೆ ಸಂಪತ್ತು ಪ್ರಾಪ್ತ ಆದ್ರಂತೂ ತೀರವೈತು, ನನ್ನ ಸರಿನೇ ಯಾರಿಲ್ಲ ಅಂತ ಹೇಳ್ತಾರೆ. ಇದರಿಂದ ಕೂಡ ಇಲ್ಲಿ ಪಾಪಗಳು ಸಂಭವ ಆಗ್ತವ. ಅದಕ್ಕೆ ಇಲ್ಲಿ ಎಷ್ಟೇ ಒಂದು ಇದಾದರೂ ಕೂಡ ಭಾಳಷ್ಟು ಈ ಸಂಪತ್ತು ಅಂತಂದಾಗ ಭಾಳ ಮನುಷ್ಯ ಯಾರು ಒಂದು ಹಿರಿಯರು ಅಂತ ಅನ್ನಂಗಿಲ್ಲ, ಒಂದು ಜ್ಞಾನಿ ಅಂತ ಅನ್ನಂಗಿಲ್ಲ, ಒಂದು ಸಜ್ಜನರು ಅನ್ನಂಗಿಲ್ಲ, ಅಥವಾ ದುರ್ಜನರಂತ ತಿಳಿಯಂಗಿಲ್ಲ, ಯಾವುದೂ ಅರ್ಥ ಆಗಂಗಿಲ್ಲ. ತನ್ನ ಒಂದು ದುಡ್ಡಿನ ಸಂಪತ್ತಿನ ಮದದಲ್ಲೇ ಆತ ಮೆರಿಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಮನುಷ್ಯ ಯೌವನದ ಯೌವನ ಮತ್ತು ಸಂಪತ್ತು ಬಂದ ಕಾಲದಲ್ಲಿ ಭಾಳ ಜಾಗ್ರತೆ ಇರಬೇಕಾಗ್ತದೆ, ಭಾಳ ಜಾಗ್ರತೆ. ಅದಕ್ಕೆ ಭಾಳ ಜ್ಞಾನಿಗಳು ಭಾಳ ಚಂದ ಹೇಳ್ತಾರೆ.
ಯಾಕಂತಂದ್ರೆ ಭಾಳ ಜಾಗ್ರ ಇರ್ಬೇಕಪ್ಪ, ಭಾಳ ಜಾಗ್ರ ಇರಬೇಕು. ಇಲ್ಲಿ ಶ್ರೀಮಂತಿಕೆ ಬಂತಂದ್ರೂ ಭಾಳ ಡೇಂಜರ್, ಬಡತನ ಬಂದರೂ ಭಾಳ ಡೇಂಜರ್. ಬಡತನ ಅನ್ನುವಂಥ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಡ್ತಾನೆ ಮನುಷ್ಯ, ಆಯಿತಾ. ಶ್ರೀಮಂತಿಕೆ ಅನ್ನುವಂಥ ನೀರಿನಲ್ಲಿ ಕೂಡ ಕೊಚ್ಚಿ ಹೋಗ್ಬಿಡ್ತಾನೆ ಮನುಷ್ಯ. ಅದಕ್ಕೆ ಭಾಳ ಹುಷಾರಾಗಬೇಕು. ಈ ಮನಸ್ಸು ಅನ್ನುವಂಥದ್ದು ಭಾಳ ಕಷ್ಟಕ್ಕೆ ಗುರಿ ಕೊಡ್ತದ. ಯಾಕಂತಂದ್ರೆ ಒಬ್ಬ ಜ್ಞಾನಿ ಬಂದಾಗ ಆತ ಎಲ್ಲರಿಗೆ ತಿಳಿಸಿ ಹೇಳಕತ್ತಿದ್ದ. ಏನು ಹೇಳಕತ್ತಿದ್ದ? ನೋಡ್ರಪ್ಪ, ಸಂಸಾರ ಅನ್ನೋದು ಶಾಶ್ವತ ಅಲ್ಲ, ಇದು ಭಾಳ ಮೋಸ ಮಾಡ್ತದ, ಇದನ್ನ ಹಚ್ಕೋಬೇಡ್ರಪ್ಪ. ಹೆಂಗಿರಬೇಕು? ನೀರಿನಲ್ಲಿ ಕಮಲದ ಎಲೆ ಕೆಸರಿನಲ್ಲಿ ಇದ್ದರೂ ಕೂಡ ಕೆಸರು ತಾಗಲಾರ್ದಂಗೆ ಹೆಂಗಿರ್ತದ ಹಂಗೆ ನೀವು ಇರ್ಬೇಕಪ್ಪ ಅಂತ ಶಿಷ್ಯರಿಗೆ ಬೋಧನೆ ಮಾಡ್ತಾಯಿದ್ದ ಗುರು. ಆವಾಗ ದೂರಿಂದ ಒಂದು ಹಳ್ಳಿ ಇತ್ತು. ಹಳ್ಳಿಯಾಗ ಒಂದು ನದಿ ಹರಿತಾ ಇತ್ತು. ನದಿ ಹರಿತಾ ಇದ್ದಾಗ ಅವನು ಏನು ಮಾಡಿದ, ಗುರುಗಳು ಬಂದಾರಂತ ಏನೇನೋ ಹೇಳ್ತಾರಂತ, ನಾವು ಒಂಚೂರು ಹೋಗಿ ಬರೋಣ ನಾನು ಅಂಥೇಳಿ ಆತ ಯಾರ್ದೋ ಒಂದು ಜಾಗ ಅಲ್ಲಿ ಗುಡಿಸ್ಲ ಹಾಕ್ಕೊಂಡಿದ್ದ. ಗುಡಿಸ್ಲ ಹಾಕ್ಕೊಂಡು ಆತನ ಬಳಿ ಗುಡಿಸ್ಲ ಹಾಕಿದ್ದ ಒಂದು ಚಾಪಿ, ಒಂದು ಹಗ್ಗ, ಒಂದು ಕೊಡ್ಲಿ, ಇವು 3 ಸಾಮಾನು ಆತನ ಹತ್ರ ಇದ್ದವು. ದಿನ ಕಟ್ಟಿಗೆ ಕಡಿತಿದ್ದ, ಅದನ್ನು ತಂದು ಮಾರ್ತಿದ್ದ, ಅಥವಾ ಹಿಂಗೆ ಏನೋ ಒಂದು ಜೀವನ ಮಾಡ್ಕೊಂಡಿದ್ದ. ಯಾಕಂತಂದ್ರೆ ಚಾಪಿ, ಒಂದು ಹಗ್ಗ, ಒಂದು ಕೊಡ್ಲಿ ಅಷ್ಟಿತ್ತು ಆತನ ಬಳಿ. ಆತ ಎಲ್ಲ ಯಾರೋ ಗುರುಗಳು ಬರ್ತಾರಂತ ಎಷ್ಟೋ ಜನ ಹೋಗ್ತಾರೆ. ನಾನು ಹೋಗಿ ಬಂದ್ರೆ ಆಯ್ತಂತ ಹೋಗಿ ದೂರ ಕುಂತು ಕೇಳಾಕತ್ತಿದ್ದ ಗುರುಗಳು ಮಾತು. ಎಲ್ಲರಿಗೆ ಹೇಳಕತ್ತಿದ್ರು, ನೋಡಪ್ಪ ಹೆಂಗಿರ್ಬೇಕು ಎಲ್ಲದ್ರಾಗ ಇರ್ಬೇಕು. ಹೆಂಗಿರ್ಬೇಕು? ಕೆಸರಿನಾಗಿದ್ದ ಕಮಲ ಹೆಂಗಿರ್ತದ, ಅದು ಕೆಸರಿನಾಗಿದ್ದಂಥ ಕಮಲ ಮೈಗೇನಾರು ಹಚ್ಕೋತದೇನು? ಹಚ್ಕೊಳಂಗಿಲ್ಲ. ಹಂಗಿರ್ಬೇಕಪ್ಪ. ಯಾವುದು ನಿರ್ವಾಣ ಸ್ಥಿತಿಯಲ್ಲಿರಬೇಕು. ಯಾಕಂದ್ರೆ ನಿರ್ವಾಣ ಸ್ಥಿತಿಯಲ್ಲಿ ಇರಬೇಕು. ಯಾವ ಸಂಸಾರದಾಗಿದ್ರೂ ಅದ್ರ ಲೇಪನ ಇರಬಾರ್ದು. ಕೆಸರಿನಲ್ಲಿದ್ದ ಕಮಲ ಹೆಂಗಿರ್ತದೆ ಹಂಗಿರ್ಬೇಕು ನೋಡಪ್ಪ ಅಂತ ಹೇಳ್ತಾ ಇದ್ರು ಅವರು. ಅಂದಾಗ ಏನು ಅಂಟಬಾರ್ದು, ಮೈಗೆ ಏನು ಅಂಟಬಾರ್ದು, ಹಂಗಿರ್ಬೇಕು ಅಂತಂದ್ಗಡನೆ ಈತ ದೂರ ಕುಂತು ಕೇಳಿದ್ದ. ಗುರುಗಳು ಹಿಂಗೆ ಹೇಳಕತ್ತಾರಲ್ಲ ಅಂತ ಮನೆಗೆ ಬಂದಗಳೇ ಅವರು ಯಾರು ಬುದ್ಧ, ಆ ಜ್ಞಾನಿ ಹೇಳಿದತ್ತ ಗೌತಮ್ ಬುದ್ಧ. ಆ ಗೌತಮ್ ಬುದ್ಧ ಅದಕ್ಕೆ ಅರ್ಥ ಆಯಿತು. ಗೌತಮ್ ಬುದ್ಧ ಅಂತ ಹೆಸರು ಗೊತ್ತಾಯಿತು. ಅದನ್ನು ಕಣ್ತುಂಬ ತುಂಬಿಕೊಂಡ ಗೌತಮ್ ಬುದ್ಧನ ರೂಪವನ್ನು ಕಣ್ತುಂಬ ಜ್ಞಾನಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ, ನಾನು ಹಿಂಗೆ ಮಾಡಬೇಕು ಅಂಥೇಳಿ ಮನೆಗೆ ಮಕ್ಕೊಂಡ. ಬರೀ ಕಣ್ಣಾಗ ಗೌತಮ್ ಬುದ್ಧನ ರೂಪನೇ ಕಾಣಕತ್ತಿಬಿಡ್ತದೆ. ಗುರುಗಳೇ ಹೇಳ್ಯಾರ, ಯಾವುದು ಹಚ್ಕೋಬಾರ್ದು, ಯಾವುದು ಅಂಟ್ಕೋಬಾರ್ದು ನನಗೆ ಅಂತ ಹೇಳ್ಯಾರ. ಅದಕ್ಕೆ ನನಗೆ ಮನೆಗೆ ವಿಚಾರ ಬರ್ಲಕತ್ತದ. ತಲೆಯಾಗ ಬರೀ ಕಣ್ಣಾಗ ಮನಸ್ಸಿನ್ಯಾಗ ಗೌತಮ್ ಬುದ್ಧನ ರೂಪನೇ ತುಂಬಿಬಿಡ್ತು. ತುಂಬಿದಗಳೇ ಆತ ಏನು ಮಾಡಿದೆ, ಏನು ಬೇಡ ನನಗೆ, ಇದು ಈಗ ಯಾವುದೂ ಬೇಡ, ಇದ್ರಾಗ ಏನು ಸಾಮಾನುಗಳು ಅದಾವ, ಏನು ಇದದಾವ ಗುಡಿಸಲಾದ, ನನಗಿದೇನು ಬೇಕಾಗಿಲ್ಲ. ಗುರುಗಳ ಹತ್ರ ನಾವು ಹೋಗ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನಾನು ಒಂದು ಆಧ್ಯಾತ್ಮದ ವಿಚಾರ ಗುರುಗಳ ಹತ್ರ ಇದ್ಕೊಂಡು ಸಾಧನೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಆತ ಏನು ಮಾಡ್ದ, ಮುಂಜಾನೆ ಎದ್ದ, ಎಲ್ಲ ತಂದು ಇಟ್ಟು ಕೇಸಿ ಅದು ಗುಡಿಸಲನ್ನು ಕೀಲಿ ಹಾಕಿಬಿಟ್ಟು ಆ ಸೊಂಟಕ್ಕೆ ಕೀಲಿಯನ್ನು ಕಟ್ಕೊಂಡು ಎಲ್ಲ ಬಿಟ್ಟೇ ಹೋಗ್ಬೇಕು. ಇನ್ನೊಂದ್ಸಲ ಗುಡಿಸಲಿಗೆ ಬರಬಾರ್ದಂತ ನಿರ್ಧಾರ ಮಾಡ್ಕೊಂಡ. ಯಾಕಂದ್ರೆ ಬೆಳತನ ಗೌತಮ್ ಬುದ್ಧನ ರೂಪನೇ ಕಣ್ಮುಂದೆ ಬಂದಿತ್ತು, ಮನಸ್ಸಿನಲ್ಲೇ ಆಗಿತ್ತು. ಅದಕ್ಕೆ ಗುಡಿಸಲ ಬೇಡ, ಏನೂ ಬೇಡ, ನನಗೇನು ಬೇಡ, ನಿರ್ವಾಣ ಸ್ಥಿತಿಯಲ್ಲಿರಂದಾರೆ ನಮ್ಮ ಅಪ್ಪ ಬುದ್ಧ, ಅಲ್ಲಿಗೆ ಹೋಗ್ತೀನಿ ನಾನು ಅಂತ ಹೇಳಿಬಿಟ್ಟು ಅರ್ಧ ದಾರಿ ಬಂದ. ಆಯಿತು, ಮನೆ ಕಡೆ ಎಳಿಲಕತ್ತು ಕೀಲಿ ಬೇರೆ ಇಟ್ಕೊಂಡಾನ. ಕೀಲಿ ಗೊಲೆ ಗುಡಿಸಲ, ಕೊಡ್ಲಿ, ಹಗ್ಗ, ಚಾಪಿ ಎಲ್ಲ ಬಿಟ್ಟು ಬಂದನಲ್ಲಪ್ಪ ಅಂತ ಬುದ್ಧಂದು ನೆನಪು ಹೋಯ್ತು. ಬಿಟ್ಟು ಬಂದಿನಂತ ಭಯ ಆಕತ್ತು ಅವನಿಗೆ. ಹೆಂಗೆ ಬಿಟ್ಟು ಬಂದ್ಮೇಲಪ್ಪ ಅನ್ನೋಕೆ ಶುರು ಮಾಡಿದ. ದಾರಿಯಲ್ಲಿ ನೆನಪು ಏನು ಹಿಂಗೆ ನೋಡ್ತಾನ, ಮುಂದಕ್ಕೆ ಅರ್ಧ ದಾರಿ ಬಂದಾನ, ಬುದ್ಧಂದು ನೆನಪು ಹೋಗ್ಬಿಡ್ತು. ಗುಡಿಸಲ್ದು ಕಣ್ಮುಂದೆ ಬರಕತ್ತು. ಅಲ್ಲೆಲ್ಲೆಲ್ಲೆಲ್ಲೆ ನನಗೆ ನನ್ನ ಗುಡಿಸ್ಲ ಅದಪ್ಪ, ಹೆಂಗೆ ಬಿಟ್ಟು ಬರಬೇಕು ಅಂತ ಬರೀ ತಲೆಯಾಗ ಅದೇ ಬಂದುಬಿಡ್ತು. ಬೇಡ ಹೋಗೋದು ಬೇಡ ಗುಡಿಸಲ್ದ, ಮತ್ತು ಯಾರು ಏನು ಮಾಡ್ತಾರೆ ಅಂತಂದು ಕೀಲಿ ಬೇರೆ ಗಟ್ಟಿ ಕಟ್ಕೊಂಡಿದ್ನಲ್ಲ, ಹಂಗೆ ಸರ ವಾಪಸ್ ಬಂದ. ಕೀಲಿ ತೆಗದ,
ಹೆಂಗೆ ಬಿಟ್ಟು ಹೋಗ್ಬೇಕಪ್ಪ ಅಂತಂದು ಮತ್ತು ರಾತ್ರಿ ಮಲಗಿದ ತಕ್ಷಣವೇ ಅದಕ್ಕೆ ಮತ್ತೆ ಗುಡಿಸಲ್ದು ಹೋಯ್ತು. ಮತ್ತು ಬುದ್ಧಂದು ನೆನಪು, ಬುದ್ಧನ ಚಿತ್ರ ಬಂತು ತಲೆಯಾಗ. ಬರೀ ಮನಸ್ಸಿನಾಗ ಬುದ್ಧ ಅಂದದ್ದೇ ನೆನಪರಕತ್ತು. ಗುಡಿಸಲ್ದು ಹೋಗ್ಬಿಡ್ತು. ಆಯ್ತು, ಮತ್ತೆ ತಿರ್ಗಾ ಇವನು ಹಿಂಗೆ ಮಾಡಕತ್ತದಲ್ಲ ಈ ಮನಸ್ಸು ಅಂಥೇಳಿ ಏನು ಮಾಡ್ದ, ಮುಂಜಾನೆ ಎದ್ದು ಅವನ್ನ ಏನು ಮಾಡ್ದ ಅಂತಂದ್ರೆ ಗುಡಿಸಲನ್ನ ಮತ್ತು ಕೊಡ್ಲಿನ ಏನು ಮಾಡ್ದ, ಆ ಕಡೆ ಇದು ಮಾಡ್ದ, ಹೊರಗೆ ಹಾಕಿದ. ಹಗ್ಗವನ್ನು ಕೂಡ ಹಂಗೆ ಹಾಕಿ ಬೀಗ ಪಾಗ ಕೀಲಿ ಹಾಕಿ ಬೀಗ ಹಂಗೆ ಇಟ್ಕೇಸಿ ಅಲ್ಲೇ ಇಟ್ಕೇಸಿ ನನಗೇನು ಬೇಡ, ಇದೇನು ಬೇಡ ಅಂತ ಮತ್ತೆ ತಿರ್ಗಾ ಬಂದ. ಮತ್ತು ದಾರಿಗೆ ಬಂದ ತಕ್ಷಣವೇ ಮತ್ತೆ ಹೇಳಕತ್ತು. ಗೌತಮ್ ಬುದ್ಧನ ಚಿತ್ರಣ ಮುಖದಾಗಿತ್ತು. ಬಂದ ತಕ್ಷಣ ಮತ್ತೆ ಹೇಳಕ್ಕೆ ಶುರು ಆಯಿತು. ಎಲ್ಲ ಬಿಟ್ಟು ಬಂದೆಲ್ಲ, ಯಾರು ಒಯ್ತಾರೋ ಯಾರು ಬಿಡ್ತಾರಂತ ಮತ್ತೆ ಬುದ್ಧನ ಚಿತ್ರ ಹೋಗ್ಬಿಡ್ತು. ಕೊಡ್ಲಿದು ಹಗ್ಗದ್ದು ಹೊರಗೆ ಹಾಕಿ ಬಂದೇನೆ ಅಂತ ಅದೇ ಎಳಿಲಕ್ಕೆ ಶುರುವಾಗಿಬಿಡ್ತು. ಮತ್ತೆ ಅದಕ್ಕೆ ತಲೆಯಾಗ ಮತ್ತೆ ತಿರ್ಗ ಬಂದ ವಾಪಸ್ ಬೇಡ ಅಂಥೇಳಿ ಬಂದು ಮಲಗಿದ. ಮತ್ತು ಗುಡಿಸಲ್ದು ಹೋಗ್ಬಿಡ್ತು. ಅದು ಮನಸ್ಸು ಹೆಂಗದ ಅದಕ್ಕೆ ಹೇಳ್ತಾರೆ ಅವರು. ಮತ್ತೆ ಬುದ್ಧನ ಚಿತ್ರ ಹೋಗ್ಬಿಡ್ತು. ಗುಡಿಸಲ್ದು ನೆನಪು ಬಂದಿತ್ತಲ್ಲ, ಬಂದು ಮತ್ತೆ ರಾತ್ರಿ ಮನಗೋದ ಚಿಂತೆ ಮಾಡ್ಕೊತ. ಆವಾಗ ಮತ್ತೆ ಬುದ್ಧನ ಚಿತ್ರನೇ ಬಂದಗಳೇ ಥೊತ್ ಅಂತೇಳಿ ಮತ್ತೆ ಮುಂಜಾನೆ ಎದ್ದು ಕೊಡ್ಲಿ ಒಯ್ದು ಅದು ಹಳ್ಳದಾಗ ಒಕ್ಕಟ್ಬಿಟ್ಟ. ಹಳ್ಳ ಹರಿತಿತ್ತಲ್ಲ ಅಲ್ಲಿ, ನೀರಾಗ ಕೊಡ್ಲಿ ಒಕ್ಕಟ, ಹಗ್ಗವನ್ನು ಹಿಂಗೆ ಒಕ್ಕಟ್ಟು ಗುಡಿಸಲ್ಗೆ ಬೆಂಕಿ ಹಚ್ಚಿದ. ಬೇಡ ಇದು ಏನು ಬೇಡ ನನಗೆ ಅಂಥೇಳಿ ಇದೆಲ್ಲ ಕಣ್ಮುಂದೆ ಬರಕತ್ತವ, ಹೋಗಕ್ಕೆ ಕೊಡವಲ್ದು ಅಂಥೇಳಿ ಗುಡಿಸಲ್ಗೂ ಬೆಂಕಿ ಹಚ್ಚಿದ. ಕೊಡ್ಲಿನೂ ಆ ಕಡೆ ಒಕ್ಕಟ, ಹಗ್ಗನೂ ಒಕ್ಕಟ, ಚಾಪಿಯನ್ನು ಹೊರಗೆ ಆ ಕಡೆ ಒಕ್ಕಟ್ಬಿಟ್ಟು ಆಯಿತು ಹೊಂಟು ಗುರುಗಳ ಹತ್ರ ಬಂದ. ಬುದ್ಧನ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಯಪ್ಪ ಅಂತಂದ. ಏನಪ್ಪ ಅಪ್ಪ, ಎಲ್ಲ ಬಿಟ್ಟು ಬಂದೇನೆ ಅಪ್ಪ. ನಂದು ಇದ್ದದ್ದು ಸ್ವಲ್ಪ ಕೊಡ್ಲಿ ಇತ್ತಪ್ಪ, ಕೊಡ್ಲಿ ನೀರಾಗ ಹಾಕಿದೆ. ಹಗ್ಗ ಇತ್ತಪ್ಪ, ಅದನ್ನು ಆ ಕಡೆ ಒಕ್ಕೊಟ್ಟೆ. ಚಾಪಿ ಇತ್ತಪ್ಪ, ಆ ಕಡೆ ಹಾಕಿದೆ. ಗುಡಿಸಲ ಇತ್ತು, ಸುಟ್ಟು ಬಂದೀನಪ್ಪ. ನನಗದು ಏನು ಬೇಡ, ಎಲ್ಲ ಬಿಟ್ಟು ಬಂದೀನಿ ಅಂತ ಹೇಳ್ದಗನೆ ಬುದ್ಧ ಹೇಳ್ದ, ನಗಾಕತ್ತಿದ. ಯಾಕೆಪ್ಪ, ಏನು ತಪ್ಪು ಮಾಡೀನಿ ನಾನು? ಮತ್ತು ಕೊಡ್ಲಿ, ಚಾಪಿ, ಹಗ್ಗ ಮತ್ತು ಗುಡಿಸಲು ಎಲ್ಲ ಬಿಟ್ಟು ಬಂದೀನಿ ಅಪ್ಪ ಅಂದಗಣ್ಣೆ. ಅಪ್ಪ, ನೀನು ಬಿಟ್ಟು ಬಂದಿದ್ದಿ ಖರೆ, ಬಿಟ್ಟು ಬಂದಿದ್ದೆಪ್ಪ. ಅದು ಅಲ್ಲಿ ಬಿಟ್ಟು ಬಂದೀನಿ ಅಂತ ಅನ್ನೋದನ್ನು ಒಳಗೆ ಇಟ್ಕೊಂಡು ಬಂದಿದ್ದೆಲ್ಲಪ್ಪ ನೀನು. ಬಿಟ್ಟು ಬಂದದ್ದನ್ನು ಒಳಗೆ ಇಟ್ಕೊಂಡು ಬಂದಿದ್ದೆ, ಸ್ಥೂಲವಾಗಿ ಬಿಟ್ಟಿದೆ. ಆದ್ರೆ ಮನಸ್ಸಿನಲ್ಲಿ ತುಂಬಿಕೊಂಡು ಬಂದಿದೆಯಲ್ಲ, ಅದು ಹೆಂಗೆ ಬಿಟ್ಟಂಗೆ ಆಗ್ತದ ಅಂತ ಹೇಳಿದಾಗ ಆವಾಗ ಆತಗ ಭಾಳ ಹೌದಪ್ಪ ಅಂತ ಹೇಳ್ದ. ಅದಕ್ಕೆ ನೀನು ಎಲ್ಲಿ ಇರಪ್ಪ, ಎಲ್ಲಿ ನೀನು ಏನಿದ್ರೂ ಕೂಡ ನೀನು ಭಾವದಲ್ಲಿ ಬಿಟ್ಕೊಂಡು ಬಿಡು. ಅದು ಭಾಳ, ಯಾಕಂದ್ರೆ ಮನಸ್ಸು ಅನ್ನುವಂಥದ್ದು ಭಾಳ ಕೆಟ್ಟದ್ದು, ಭಾಳ ಕೆಟ್ಟದ್ದು. ಅದಕ್ಕೆ ಆ ಮನಸ್ಸು ಅನ್ನುವಂಥದ್ದು ಯಾವುದಕ್ಕೆ ಬರೀ ಗೊಂದಲಕ್ಕೆ ಹಾಕಿಬಿಡ್ತದೆ ಅದು. ಅದಕ್ಕೆ ಇವೆಲ್ಲ ತ್ಯಾಗೇನ ಮೋಕ್ಷ ಅಂತ ಹೇಳ್ತಾರೆ, ಸುಖ ಅಂತ ಹೇಳ್ತಾರೆ. ಅದಕ್ಕೆ ಆತ ಹೇಳ್ದ, ನಿನ್ನ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ಅದನ್ನು ಖಾಲಿ ಮಾಡಿ ಫಸ್ಟು. ಹೊರಗಿಂದ ಬೇಕಾಗಿಲ್ಲ, ಹೊರಗಿಂದ ಯಾರು ನೋಡಂಗಿಲ್ಲ. ಒಳಗೇನು ತುಂಬಿದೆ ಅದನ್ನು ಖಾಲಿ ಮಾಡು ಫಸ್ಟ್. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕಷ್ಟ ಬಂದದಂತ ಒಳಗೆ ತುಂಬ್ಕೊಳ್ಳೋದು ಬೇಡ, ಸುಖ ಬಂದದಂತನೂ ತುಂಬ್ಕೊಳ್ಳೋದು ಬೇಡ. ಎರಡು ಅವು ನಿನ್ನನ್ನು ದೂರ ತಳ್ಳಿಬಿಡ್ತಾವ. ಅದಕ್ಕೆ ಇಲ್ಲಿ ಯಾಕೆ ಕಷ್ಟ ಬಂದದ, ಆ ದೇವ್ರೇನು ಈ ದೇವ್ರೇನು ನಮಗಿಂತ ಕಷ್ಟ ಕೊಡಬೇಕೇನು, ಈ ಲೆಕ್ಕಕ್ಕೆ ಹೋಗಿಬಿಡ್ತಾನೆ ಮನುಷ್ಯ. ಸುಖ ಬಂದ ಕಾಲಕ್ಕೆ ಅದು ಯಾಕೆ ಇದು ಯಾಕಂತ ಈ ಥರ ಗರ್ವ ಬಂದುಬಿಡ್ತದ. ಅದಕ್ಕೆ ಸಂಪತ್ತು ಇದ್ದರೂ ಕೂಡ ಬಹಳ ಅನಂತ ಪಾಪಕೃತಿಗಳನ್ನು ಘಟಿಸ್ತದ. ಹೆಂಗೆ ಘಟಿಸ್ತದ, ಒಬ್ಬ ಮಹಾತ್ಮ ಬಂದರೆ ಅಲ್ಲ್ಯಾಕೆ ಹೋಗ್ಬೇಕು ಇಲ್ಲ್ಯಾಕೆ ಹೋಗ್ಬೇಕು, ಅವನೇನು ಇವನೇನು ಅಂದಾಗ ಮುಗಿತಲ್ಲ ಅದು ಪಾಪ. ಏನು ಆ ವಾಕ್ಯಗಳು ಕಿವಿಗೆ ಬೀಳಲಿಲ್ಲ ಅಂದ್ರೆ ಮುಗಿದೇವೆ, ದೊಡ್ಡ ಪಾಪನೇ ಅದು. ಅದಕ್ಕೆ ಈ ರೀತಿ ಆಗ್ತದ ಅಂತ ಹೇಳುತ್ತೆ. ಮತ್ತು ಉತ್ತಮ ಸತ್ಕುಲೋದಯ ಅಂದರೂ ಕೂಡ ಅಲ್ಲಿ ಕೂಡ ಭಾಳ ಗರ್ವ ಉಂಟು. ನಾನು ದೊಡ್ಡ ಜಾತಿಯವದೇನೆ, ನಾನು ಬ್ರಾಹ್ಮಣ ಅದೇನೆ, ನಾನು ಲಿಂಗಾಯತ ಅದೇನೆ, ಇದು ಕೂಡ ಆತ ತಿಳ್ಕೊಂಡಿರ್ಬೋದು. ಅದಕ್ಕೆ ಅವರು ಹೇಳ್ತಾರ, ಎಂಥ ಹುಚ್ಚನಪ್ಪ ನೀನು, ಬ್ರಾಹ್ಮಣ ಲಿಂಗಾಯತ ಎಲ್ಲ ಇಲ್ಲಿ ಕಾಣ್ತಿದ್ದೀವಿ, ಹೋಗೋದು ಅಲ್ಲೇನು ಉತ್ತರ ಕೊಡ್ತೀವಿ, ಅಲ್ಲೇನಾರ ಜಾತಿ ಪಾತಿ ಅದಾವನ್ನ? ಏನೂ ಇಲ್ಲ. ಆದ್ರೆ
ಈ ನನ್ನ ದೊಡ್ಡ ಜಾತಿ, ನನ್ನ ಸಣ್ಣ ಯಾಕಂದ್ರೆ ಸಣ್ಣ ಜಾತಿ ಅನ್ನೋದೂ ಒಂದು ಕಷ್ಟನೇ, ದೊಡ್ಡ ಜಾತಿ ಅನ್ನೋದೂ ಒಂದು ಕಷ್ಟ. ಯಾಕಂದ್ರೆ ಸಣ್ಣ ಜಾತಿ ಅಂತ ನೀನು ಅನ್ಕೋತ ಕುಂತ್ರೆ ಅದಕ್ಕೂ ಇದು ಇಲ್ಲ, ದೊಡ್ಡ ಜಾತಿ ಅಂತ ನೀನು ಕುಣಿದಾಡಿದ್ರು ಕೂಡ ಇಲ್ಲ. ಅದರಿಂದ ಕೂಡ ನಿನಗೆ ಪಾಪಗಳು ಸಂಭವ ಆಗ್ತದೆ. ಯಾಕಂದ್ರೆ ನಿಂದಿಸುವಂಥದ್ದು ಇನ್ನೊಬ್ಬರಿಗೆ, ದುರಿತದವಳು ಅಧಿಕವಾವುದು ನಿಂದೆ. ನೀ ಸಣ್ಣ ಕುಲದವಿದ್ದೀನಿ, ನಾನು ದೊಡ್ಡ ಕುಲದವಿದ್ದೀನಿ ಅನ್ನೋದೇನು ಭಾವ ಇಟ್ಕೊಂಡಿದ್ದೆ, ಅದು ಸೀದಾ ಯಮಲೋಕಕ್ಕೆ ತೊಗೊಂಡೋಗ್ತದ. ಎಲ್ಲೇ ಇರ್ತದೆ ಯಮಧರ್ಮನ ಕೈಯಾಗಿರ್ತದೆ. ನೀನು ಅಂತ ಲಿಂಗ ಆಯ್ತದೇನಪ್ಪ, ನಾನು ಹೊಡಿಬೇಡ ಅಂದ್ರೆ ಬಿಡ್ತಾನೆ, ನಾನು ಒದ್ದಾಗ್ತಾನೆ. ಅದಕ್ಕಿಂತ ಗುರಿ ಆಗಬೇಡಪ್ಪ. ಇದು ಬಂದರೂ ಕಷ್ಟನೇ ನೋಡು. ಹುಷಾರು ಹೇಳ್ತಾರೆ ಅವರು, ಏನು ಬಂದ್ರೂ ಜಗ್ಬೇಡ ಅಂತ ಹೇಳ್ತಾರೆ ಅವರು, ಅಲುಗಾಡಬೇಡ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಭಾಳ ಜಾಗ್ರ ಆಗಬೇಕು ಅಂತ ಹೇಳ್ತಾರೆ. ಉತ್ತಮ ಕುಲದಲ್ಲಿ ಹುಟ್ಟಿನಂತನೂ ಗರ್ವ ಇಲ್ಲ, ಇರಬಾರ್ದು. ಈ ರೀತಿ ಇರಬೇಕಾಗ್ತದ. ಪುದಿದ ಲಾವಣ್ಯ ರೂಪು ಅಂತಂದ್ರೆ ಇಲ್ಲಿ ಮನುಷ್ಯನಿಗೆ ಅತಿ ಸೌಂದರ್ಯ ಇದ್ರೂ ಕೂಡ ಅನರ್ಥ ಉಂಟು ಮಾಡ್ತದೆ. ಯಾಕಂದರೆ ಈ ಸೌಂದರ್ಯ ಉಳ್ಳಂಥ ಒಂದು ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಇಲ್ಲಿ ಮದ ಬಂದುಬಿಡ್ತದೆ, ಭಾಳ ಚಂದಿದ್ದೀನಿ, ಚಲೋ ಅದೀನಂತ. ಇದ್ರಾಗ ಒಂದು ಕಾಲದಲ್ಲಿ ಏನು ಒಂದು ಸೌಂದರ್ಯದಿಂದ ಕೂಡಿದಂಥ ಜನರಿಗೆ ಭಾಳ ಅನರ್ಥ ಕೂಡ ಸಂಭವ ಆಗ್ತದೆ. ಭಾಳ ಸೌಂದರ್ಯ ಇದ್ದರೂ ಕೂಡ ಭಾಳ ಕಷ್ಟ ಅದು. ಯಾಕಂತಂದ್ರೆ ಒಬ್ಬ ಹೆಣ್ಮಗಳು ಭಾಳ ಸೌಂದರ್ಯ ಇತ್ತಂತಂದ್ರೆ ಆಕಿಂದ ಭಾಳ ಕಷ್ಟ ಆಗ್ತದೆ. ಅದು ಎಷ್ಟು ಚೆಲಿವೆ ಅದಾಳ ಅನ್ನೋದು ಅವಳಿಗೆ ಭಾಳ ತೊಂದರೆ ಕೊಡುವಂಥದ್ದು ಶುರುವಾಗ್ತವೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಅವರು, ದೃಷ್ಟಾಂತ ಹೇಳ್ತಾರೆ. ಒಂದು ಊರಾಗ ಒಬ್ಬ ಬಡವನ ಹೆಂಡತಿ ಇದ್ದಳು, ಭಾಳ ಬಡತನದಾಗಿದ್ರೆ. ಆತನ ಹೆಂಡ್ತಿ ಇದ್ದಳು, ಭಾಳ ಕುರುಪಿಯಾಗಿದ್ದಳು, ಭಾಳ ಕುರುಪಿ, ನೋಡೋಕೆ ಭಾರಿ ಸಿರಿಗೇಡಿ. ಆಕೆ ನೋಡೋಕೆ ಚಂದೇ ಇರಲಿಲ್ಲ. ಅದರಿಂದ ಅವನಿಗೆ ಭಾಳ ಹೆಂಡ್ತಿಯನ್ನು ನೋಡಿದ ಕೂಡಲೇ ನನಗೆ ಎಂಥ ಕುರೂಪಿಯಾದಂಥ ಹೆಂಡತಿ ಸಿಕ್ಕಳಪ್ಪ ಅಂತ ಚಿಂತೆ ಮಾಡ್ತಿರ್ತಾನಂತದ. ಭಾಳ ದುಃಖ ಆಗ್ತಿರ್ತದೆ, ಎಂಥ ಹೆಂಡ್ತಿ ಸಿಕ್ಕಳಲ್ಲಪ್ಪ ನನಗೆ ಅಂತ ಬರೀ ದುಃಖ ಆಗ್ತಿತ್ತು ಅವನಿಗೆ. ಅವನು ಪರಮಾತ್ಮನ ಕುರಿತು ಕಠಿಣವಾದಂಥ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾನೆ. ಎಷ್ಟು ತಪಸ್ಸು ಮಾಡ್ತಾನಂದ್ರೆ ಕಠಿಣವಾದಂಥ ತಪಸ್ಸು ಮಾಡ್ತಾನೆ. ಆಗ ಪರಮಾತ್ಮ ಏನು ಮಾಡ್ತಾನೆ, ಅವನ ತಪಸ್ಸಿಗೆ ಮೆಚ್ಚಿ ಬರ್ತಾನೆ. ಮೆಚ್ಚಿ ನಿನಗೆ 3 ಬೇಕಾದ ವರಗಳನ್ನು ಕೇಳಪ್ಪ, ನಾ ಕೊಡ್ತೀನಿ, 3 ವರ ಕೇಳು, ನಾ ಕೊಡ್ತೀನಿ ಅಂದ್ಗಳೇ ಆತ ಖುಷಿಯಾಗಿಬಿಡ್ತದ. ಒಂದು ವರದಿಂದ ತನ್ನ ಹೆಂಡತಿ ರೂಪವಂತಿ ಆಗಬೇಕು ಅಂತ ಕೇಳ್ಕೊಂಡ. 1 ವರದಿಂದ 3 ವರ ಕೊಡ್ತೀನಿ ಅಂದಿದ್ದ, 1 ವರದಿಂದ ತನ್ನ ಹೆಂಡತಿ ರೂಪವಂತಿ ಆಗಬೇಕು. ಮತ್ತು 2 ವರಗಳು ಅಂದರೆ ಆತ ಹೇಳಿದ ತನಗೆ ಬೇಕಾದಾಗ ಉಪಯೋಗ. 2 ವರ, 1 ವರ ನನ್ನ ಹೆಂಡತಿ ಭಾಳ ಚೆಂದ ಆಗಬೇಕು, ಇನ್ನೂ 2 ವರ ನನಗೆ ಬೇಕಾದಾಗ ನಾ ಕೇಳ್ಕೊತೀನಿ ಅಂತ ಹೇಳಿದ. ತಪಸ್ಸನ್ನು ಬಿಟ್ಟು ಮನೆಗೆ ಬಂದ. ಯಾಕಂದ್ರೆ ಪರಮಾತ್ಮ ಆಯ್ತಪ್ಪ, ನೀ ಹೆಂಗೆ ಹೇಳ್ತಿದ್ದಿ ಹಂಗೆ ತಥಾಸ್ತು ಅಂತ ಹೇಳ್ದ. ಮನೆಯಲ್ಲಿ ಅವನ ಹೆಂಡತಿ ಪರಮೇಶ್ವರನ ವರದಿಂದ ಅತಿ ಸುಂದರವಾಗಿದ್ದಳು. ನೋಡೋಕ್ಕೆ ಭಾರಿ ಬ್ಯೂಟಿ ಆಗಿದ್ದಳು. ಆಕೆ ನೋಡೋಕೆ ಭಾಳ ಅತಿ ಸೌಂದರ್ಯ ಆಗಿಬಿಟ್ಟಿದ್ದಳು. ಆಗ ಒಬ್ಬ ರೂಪವತಿ ಹೆಣ್ಣು, ಯಾಕಂತಂದ್ರೆ ಆಕೆ ಭಾಳ ಸುಂದರವಾಗಿದ್ದಳು. ಅವಳಂತ ರೂಪವುಳ್ಳ ಹೆಣ್ಮಗಳು. ಯಾಕಂತಂದ್ರೆ ಅಲ್ಲಿ ಯಾವ ರೀತಿ ಅಂತಂದ್ರೆ ಆಗ ಒಬ್ಬ ರೂಪವತಿ ಹೆಣ್ಣು ಮಗಳು ಬಂದಿದ್ದಾಳೆ. ಅವಳಂಥ ರೂಪವುಳ್ಳ ಸೌಂದರ್ಯ ಹೆಣ್ಣು ಮಗಳು ಅಂತಃಪುರದಲ್ಲಿ ಇಲ್ಲವೆಂದು ಊರೆಲ್ಲ ಸುದ್ದಿ ಆಯಿತು. ಆ ಬಡವನ ಹೆಂಡತಿ ಅಂತ ಯಾರಿಗೆ ಗೊತ್ತಾಗಿಲ್ಲ, ಅಲ್ಲಿಂದ ಬಂದುಬಿಟ್ಟಾಳೆ ಈ ಹೆಣ್ಮಗಳು. ಈ ಅಂತಃಪುರದಲ್ಲಿ ಅಂದರೆ ಈ ನಮ್ಮ ರಾಜ್ಯದಲ್ಲೇ ಯಾರೂ ಇಲ್ಲ, ಅಂಥ ಸುಂದರಿ ಅದಳಂತ ಎಲ್ಲ ಕಡೆ ತಿಳಿತು. ಈ ಸುದ್ದಿ ರಾಜನಿಗೂ ತಟ್ಟಿದಗಳನ್ನೇ ಆಕೆಯನ್ನು ರಾಜಭಟ್ರಿಂದ ಹೇಳ್ತಾರ, ಎಷ್ಟು ಸುಂದರಿ ಅದಳ. ರಾಜ ಕಿವಿಗೆ ಮುಟ್ಟಿತು. ಮತ್ತು ಇಂಥ ನಮ್ಮ ಅಂತಃಪುರದಲ್ಲಿ ಒಂದು ಭಾಳ ಎಲ್ಲರೂ ಹೊಗಳಕತ್ತಾರ ಅಂಥ ಸ್ತ್ರೀನೇ ಯಾರೂ ಇಲ್ಲ, ಎಲ್ಲಿಂದ ಬಂದಾಳೆ ಅನ್ನೋದು ಮಾತಾಡಕತ್ತಿದ್ಗಳನ್ನೇ ರಾಜನ ಕಿವಿಗೆ ಬಿಡ್ತು. ಆತ ತನ್ನ ರಾಜಭಟ್ರನ್ನ ಕರೆಸಿಬಿಟ್ಟು ಅರಮನೆಗೆ ಕರೆಸಿ ತನ್ನನ್ನು ಲಗ್ನ ಹಾಕಿ, ನಾನು ಆಕಿನ ಲಗ್ನ ಹಾಕ್ತೀನಿ, ಹಿಡಿದು ಕರ್ಕೊಂಡು ಬರ್ರಿ ಅಂತ ಕಳಿಸಿಬಿಟ್ಟ. ಇತ್ತ ಕಡೆ ಬಡವನು ಏನು ಮಾಡಿದ್ರ ಅಂತಂದ್ರೆ ತನ್ನ ಹೆಂಡತಿಗೆ ಬಿಡುವುದಿಲ್ಲ, ಬಲಾತ್ಕಾರ ಮಾಡ್ತಾನಂತ ತಿಳಿದು ರಾಜ ಏನು ಮಾಡ್ದ ಅಂತಂದ್ರೆ, ಈಗ ಬಡವನ ಹೆಂಡತಿ ಅದಳ, ಈಗ ಅವರು ಬಲಾತ್ಕಾರ ಮಾಡ್ತಾರ ಅಂತ ತಿಳಿದು ರಾಜ ಅವಳ ಮೈ ಮೇಲೆ ಬಂದಾಗ ಅವ ಏನು ಮಾಡ್ದ, ಹೆಂಡತಿ ಯಾಕಂತಂದ್ರೆ ರಾಜಭಟ್ರು ಹಿಂಗೆ ಕರ್ಕೊಂಡು ಹೋಗಕ್ಕೆ ಬಂದಾರೆ ನನ್ನ ಹೆಂಡ್ತಿಗೆ ಅಂತ ಗೊತ್ತಾಗ್ಬಿಡ್ತಾವ್ದು. ಆದರೆ ಏನು ಮಾಡಿದ್ರು ಕೂಡ ನನ್ನ ಹೆಂಡ್ತಿನ ಬಿಡಂಗಿಲ್ಲ ಅಂತ ಹೇಳಿಬಿಟ್ಟು ಆತ ಏನಂತಂದ,
ಎರಡನೇದ್ದು, ರಾಜ ಅವಳ ಮೈ ಮೇಲೆ ಏನಾದರೂ ಬಂದ ಅಂತಂದರೆ ತನ್ನ ಹೆಂಡತಿ ಕರಡಿ ಆಗಲಿ ಅಂತ ಅಂದ. ಎರಡನೇ ವರ ಬೇಡ್ಕೊಂಡ, ನನ್ನ ಹೆಂಡತಿ ಹೆಂಗಾಗಬೇಕು, ಕರಡಿ ಆಗಿಬಿಡ್ಬೇಕು. ಅವನು ಬಂದು ಬಲಾತ್ಕಾರ ಮಾಡ್ತಾನೆ, ಎಳ್ಕೊಂಡು ಹೋಗ್ತಾನಂತಂದಾಗ ಆತ ಕರ್ಕೊಂಡು ಹೋದ್ಮೇಲೆ ಏನಾದರೂ ಆತ ಹಿಂಗೆ ಮುಟ್ಟಕ್ಕೆ ಬಂದ, ಹಿಡಿಲಕ್ಕೆ ಬಂದ ಅಂದ್ರೆ ನನ್ನ ಹೆಂಡತಿ ಕರಡಿ ಆಗಿಬಿಡ್ಲಿ ಅಂತ ಎರಡನೇ ವರ ಬೇಡ್ಕೊಂಡ್ಬಿಟ್ಟ. ಅದ್ರಂಗ ಅದು ಏನಾಯಿತು ಅಂತಂದ್ರೆ ಕರಡಿನೇ ಆಗಿಬಿಟ್ಲಾಕಿ. ಮತ್ತು ಎರಡನೇ ವರ ಪರಮಾತ್ಮನ ವರ ಇರ್ತದಲ್ಲ, ಕರಡಿ ಆಗಿಬಿಟ್ಲು. ಆಯಿತು, ರಾಜ ನೋಡಿ ಕೇಸಿ ಗಾಬರಿ ಆಗಿಬಿಟ್ಟ. ಹಾಂ, ಅವನು ಏನು ಸ್ತ್ರೀ ಅಂತ ಭಾಳ ಸುಂದರವಾಗಿಡಂತ ಹೋಗಿ ಗಿಡಕ್ಕೆ ಹೋದ, ಕರಡಿ ಆಗಿಬಿಟ್ಲಾಗಿ. ಹಾಂ, ಹಿಂಗೆ ಈ ಸ್ತ್ರೀ ಅಲ್ಲೇನಿಕಿ ಕರಡಿನೇ ಅದಳಲ್ಲಪ್ಪ, ಇದನ್ನ ಎಲ್ಲಿಂದ ತಂದ್ರು, ಅಲ್ಲಿಗೆ ಬಿಟ್ಟು ಬನ್ನಿರಿ ಅಂತಂದು ಬೈದು ಕೇಸಿ ರಾಜಭಟ್ರು ಕೊಟ್ಟು ಕಳಿಸಿದೆ. ಎಲ್ಲಿಂದ ತಂದ್ರಿ ಇಂಥ ಕರಡಿನ, ಒಯ್ದು ಬಿಟ್ಟು ಬರ್ರಿ, ಈಕೆ ಸ್ತ್ರೀ ಅಲ್ಲ ಕರಡಿ ಅದ ಅಂತ ಹೇಳ್ಬಿಟ್ಟು ಕೇಸಿ ಹೋಗಿ ಬಿಟ್ಟು ಬರ್ರಿ ಅಂತ ಬೈದು ಕಳಿಸಿಬಿಟ್ಟ. ಆಗ ರಾಜಭಟ್ರು ಏನು ಮಾಡಿದ್ರು, ಅದನ್ನು ಹಿಡ್ಕೊಂಡು ಬಡವನ ಮನೆಗೆ ಎಲ್ಲಿಂದ ತೊಗೊಂಡೋಗಿದ್ರು ಅಲ್ಲಿಂದ ತಂದು ಅಲ್ಲೇ ಬಿಟ್ಟರು. ಆಗ ಬಡವ ಆ ಕರಡಿಯನ್ನು ನೋಡಿ ತನ್ನ ಹೆಂಡತಿಯು ಎಲ್ಲಕ್ಕೂ ಪೂರ್ವದಲ್ಲಿ ಹೇಗಿದ್ದಳೋ ಹಾಗೇ ಆಗಲಿ ಎಂದು, ಅಂದ್ರೆ ಈಗ ಆತಗೆ ಗೊತ್ತಾಗ್ಬಿಡ್ತು ಸೌಂದರ್ಯದಿಂದ ಎಷ್ಟು ಕಷ್ಟ ಅದಂತ ಗೊತ್ತಾಗ್ಬಿಡ್ತು. ಆತ ಅಂದ, ನನ್ನ ಹೆಂಡ್ತಿ ಸುಂದರವಾಗಿ ಬೇಡ, ಕರಡಿ ರೂಪನೂ ಬೇಡ, ಮೊದಲು ಹೆಂಗೆ ಕುರುಪಿಯಾಗಿದ್ದಳು ಹಂಗೆ ಕೊಟ್ಬಿಡಪ್ಪ, ಮೊದಲಿನ ರೂಪನೇ ಕೊಟ್ಬಿಡು ನನ್ನ ಹೆಂಡ್ತಿಗೆ ಅಂತ ಅವಾಗ ಬೇಡ್ಕೊಂಡವ. 3 ವಾರ ಅಲ್ಲೇ ಕಳ್ಕೊಂಡ. ಆಗ ಅವಳು ಮೊದಲಿನಂತೆ ಕುರೂಪಿ ಆಯಿತು. ಈ ರೀತಿ ಅತೀ ಸುಂದರವಾದ ರೂಪಿದ್ದರೆ ಜನರಿಂದ ಅನರ್ಥ ಸಂಭವ ಆಗ್ತದ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾರೆ. ಅದು ಕೂಡ ಒಳ್ಳೆಯದು ಅಲ್ಲ. ಮತ್ತು ಯಾಕಂದ್ರೆ ಚಂದ್ರ ಇನ್ನೊಂದು ದೃಷ್ಟಾಂತ ಅಂತಂದ್ರೆ ಚಂದ್ರ ಭಾಳ ಕುರೂಪಿಯಾಗಿರ್ತಾನೆ, ಅದು ಚಂದ್ರ ಭಾಳ ಸುಂದರವಾಗಿರ್ತಾನೆ, ನೋಡೋಕೆ ದುಂಡಗೆ ಭಾಳ ಚಂದ ಇರ್ತಾನೆ. ಅಲ್ಲಿ ಬೃಹಸ್ಪತಿ ಆಚಾರ್ಯ ವಿದ್ಯೆ ಹೇಳ್ತಿರ್ತಾನೆ, ಯಾರಿಗೆ, ಚಂದ್ರ. ದಿನ ಕ್ಲಾಸ್ ಕೇಳಕ್ಕೆ ಬರ್ತಿರ್ತಾನೆ. ಆ ಬೃಹಸ್ಪತಿ ಆಚಾರ್ಯ ಹೆಂಡತಿ ಆಕೆ ಚಂದ್ರನ ಮೇಲೆ ಮೋಹ ಮಾಡ್ತಾಳೆ. ಮೋಹ ಮಾಡಿದ ಗುರುಗಳು ಇರಲಾರ್ದಾಗ ಆಕೆ ಆ ಚಂದ್ರನಿಗೆ ಮೋಹ ಮಾಡಿ ಅಲ್ಲಿ ಕಾಮ ವಿದ್ಯೆಯನ್ನು ಬೋಧನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾರಿಗೆ, ಚಂದ್ರಗೆ. ಆವಾಗ ಇದೆಲ್ಲ ಗುರುಗಳಿಗೆ ಗೊತ್ತಾಗಿಬಿಡ್ತದ. ಗೊತ್ತಾಗಿ ಆತ ಶಾಪ ಕೊಡ್ತಾನೆ. ಯಾಕಂತಂದ್ರೆ ನನ್ನ ಹೆಂಡತಿ ಚಂದ್ರಗೆ ಮರಳಾಗ್ಯಾಳಂದ್ರೆ ಚಂದ್ರನ ರೂಪನೇ ಕಾರಣ, ಆತ ಕುರೂಪಿ ಆಗಲಿ ಅಂತ ಶಾಪ ಕೊಡ್ತಾನೆ. ಅಂದರೆ ಮತ್ತು ತಿರ್ಗಾ ಆತ ಏನು ಮಾಡ್ತಾನಂದ್ರೆ ಚಂದ್ರ ಕಪ್ಪು ಆಗ್ತಾನೆ. ಯಾಕಂತಂದ್ರೆ ಆತ ಮತ್ತು ಪರಮಾತ್ಮನ ಬಳಿ ಹೋಗಿ ಎಲ್ಲ ಕೇಳ್ತಾನೆ. ಪರಮಾತ್ಮ, ಗುರುವಿನ ಶಾಪ ಯಾವತ್ತೂ ವಿಮೋಚನೆ ಆಗಲ್ಲಪ್ಪ, ಗುರು ಶಾಪ. ಯಾಕಂದ್ರೆ ದೇವ್ರುಗಳು ಏನಾದರೂ ಶಾಪ ಕೊಟ್ಟರೆ ಗುರು ವಿಮೋಚನೆ ಮಾಡೋ ಶಕ್ತಿ ಅದನ್ನು ತೆಗೆದಾಕೋ ಶಕ್ತಿ ಅದರ. ಗುರು ಶಾಪ ಕೊಟ್ಟರೆ ಜಗತ್ತಿನಾಗ ಯಾರಿಂದಲೂ ಅದನ್ನು ವಿಮುಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಶಾಪನೂ ನಡಿಬೇಕು. ನೀನು ಕಾಣ್ಬೇಕಂದ್ರೆ 15 ದಿವಸ ಕ್ಷಯ ಆಗ್ತಿದೆ, 15 ದಿವಸ ವೃದ್ಧಿ ಆಗ್ತಿದೆ, 1 ದಿವಸ ಮಾತ್ರ ಸುಂದರವಾಗಿ ಕಾಣ್ತಿದೆ ಅಂತ ಪರಮಾತ್ಮ ಭಾಷೆ ಕೊಟ್ಟ ಆತಗೆ, ಚಂದ್ರಗೆ. ಹಾಗಾಗಿಬಿಟ್ಟು ಚಂದ್ರ ಕ್ಷಯ ಆಗ್ತಾನೆ, 15 ದಿವಸ ಕ್ಷಯ ಆಗ್ತಾನೆ, 15 ದಿವಸ ವೃದ್ಧಿ ಆಗ್ತಾನೆ, 1 ದಿವಸ ಹುಣ್ಣಿಮೆ ದಿವಸ ಚಂದ ಕಾಣ್ತಾನೆ. ಯಾವುದರಿಂದ ಆಯ್ತು ಇದು ಅಂತಂದ್ರೆ ರೂಪದಿಂದನೇ ಇದು ಈ ಸ್ಥಿತಿ ಚಂದ್ರಗೆ ಬಂತು. ಅದಕ್ಕೆ ಅದು ಕೂಡ ಒಳ್ಳೆಯದಲ್ಲ. ಆಮೇಲೆ ಮದನ ವಿಕಾರ ಅಂದರೂ ಕೂಡ ಈ ಮದನ ವಿಕಾರ ಅಂದರೆ ಕಾಮ ವಿಕಾರ. ಕಾಮ ಅಂತಂದರೆ ಎಲ್ಲ ಕಾಮ ಅಂತಂದರೆ ಅದು ಬೇಕು ಇದು ಬೇಕು ಅನ್ನುವಂಥದ್ದು. ಅದಕ್ಕೆ ಈ ಕಾಮ ಅಂದರೆ ಮನ್ಮಥ ಅಂತ ಕೂಡ ಹೇಳ್ತಾರೆ. ಇಂಥ ಮನ್ಮಥದಿಂದ ಕೂಡಿದಂಥವರಿಗೆ ಲಯ ಅಂದರೆ ಭಯ ಲಜ್ಜಾದಿಗಳು ಯಾವುದೂ ಇರೋಂಗಿಲ್ಲ. ನ ಭಯ ನ ಲಜ್ಜ, ಕಾಮಾತುರಣಂ ನ ಭಯ ನ ಲಜ್ಜಾ ಅಂತ ಹೇಳ್ತಾರೆ. ಅದರಿಂದ ಕೂಡಿದವರಿಗೆ ಯಾವುದು ಭಯನೂ ಇರೋಂಗಿಲ್ಲ, ಯಾವುದು ನಾಚಿಕೆನೂ ಇರೋಂಗಿಲ್ಲ. ಆ ಥರ ಮಾಡಿಸ್ತದೆ ಕಾಮ ಅನ್ನುವಂಥದ್ದು ಒಕ್ಕೊಂಬಿಡ್ತಂತಂದ್ರೆ ಅಲ್ಲಿ ಭಯನೂ ಇರೋಂಗಿಲ್ಲ, ಲಜ್ಜೆನೂ ಇರೋಂಗಿಲ್ಲ. ಹಂಗಾಗಿ ಅದು ಕೂಡ ಜಗತ್ತಿನಾಗ ಭಾಳ ಹುಷಾರಾಗಿರ್ಬೇಕಾಗ್ತದಪ್ಪ ಅಂತ ಹೇಳ್ತಾರೆ. ಯಾಕಂದರೆ ಇದರಿಂದನೇ ಮತ್ತು ಏನು ಇಂದ್ರ ಸುಂದರವಾದಂಥ ಆತ ಭಾಳ ಸುಂದರವಾಗಿದ್ದ. ಆತ ಕೂಡ ಏನು ಮಾಡ್ತಾನಂದ್ರೆ ಪರಸ್ತ್ರೀಯನ್ನು ಮೆಚ್ಚಿ ಮೋಹಿಸಿ ಆತ ಏನಾದ ಕೊನೆಗೆ ಭಾಳ ಸರ್ಪ ಆಗಿಬಿಡ್ತಾನೆ. ಯಾಕಂದ್ರೆ ಆತ ಇದು ಶುಚಿದೇವಿಯನ್ನು ಮೋಹಿಸಿ ಸರ್ಪವಾಗಿ ಬಿದ್ದ. ಸಚ್ಚಿ ಯಾಕಂದರೆ ಈ ರೀತಿ ಅನರ್ಥವನ್ನು ಉಂಟು ಮಾಡ್ತದಪ್ಪ. ಮನುಷ್ಯ ಈ ರೀತಿ ಕಾಮವಿಕಾರದಿಂದ ರಹಿತನಾಗಿರುವಂಥದ್ದು. ಸಿದ್ಧಿಸಿದ ವಾದ ಅಂತಂದ್ರೆ
ಇಲ್ಲಿ ಸಿದ್ಧಿಸಿದ ವಾದ ಅಂತಾರೆ. ವಾದದಲ್ಲಿ ಕೂಡ ನಾ ಜಯ ಪಡೆದಿದ್ದೀನಿ, ನಾ ಪಂಡಿತ ಇದ್ದೀನಿ, ನಾನೇ ದೊಡ್ಡವ, ನನ್ನಂಥ ಪಂಡಿತರು ಯಾರಿಲ್ಲ ಅನ್ನುವಂಥ ಗರ್ವ ಕೂಡ ಬಿಡಬೇಕಾಗ್ತದ. ಅದಕ್ಕೆ ಗರ್ವದಿಂದ ತನ್ನ ಸ್ತುತಿಯನ್ನು ಮಾಡಿಕೊಳ್ಳುವುದು, ಮಹಾತ್ಮರ ಪಂಡಿತರ ಮಾತುಗಳನ್ನು ತಿರಸ್ಕಾರ ಮಾಡುವಂಥದ್ದು ನರಕ ದುಃಖವನ್ನು ಅನುಭವಿಸ್ಬೇಕಾಗ್ತದ. ವಶ್ಯ ಅಂತಂದ್ರೆ ಈ ಸ್ತ್ರೀ ಧನ, ಸ್ತ್ರೀದಾಗಿರ್ಬೋದು, ಧನ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಸ್ತ್ರೀ ವಶ, ಧನವಶ, ರಾಜ್ಯವಶ. ಈ ವಶ್ಯಾದಿಗಳನ್ನು ಸಿದ್ಧಿ ಮಾಡಬೇಕಾದ್ರೆ ಮೊದಲ ಅದರ ಪ್ರಾಪ್ತಿಗಾಗಿ ಸುಡುಗಾಡದಲ್ಲಿ ನಡು ಮಧ್ಯರಾತ್ರಿಯಲ್ಲಿ ದಿಗಂಬರ ಕೂತು ಎಷ್ಟೆಷ್ಟೋ ದಿವಸಗಳ ಪರ್ಯಂತರ ಅನುಷ್ಠಾನವನ್ನು ಮಾಡಬೇಕಾಗ್ತದೆ. ಅದರಿಂದ ಸಿದ್ಧಿ ಆದರೆ ಆಯಿತು, ಆಗದೇ ಇದ್ದರೆ ಒಮ್ಮೊಮ್ಮೆ ಅದು ಸಹ ನಷ್ಟವಾಗುವ ಸಂಭವ ಆಗ್ತದೆ. ಅದಕ್ಕೆ ಸಿದ್ಧಿ ಆದರೂ ಕೂಡ ಅದು ನಿನಗೆ ಸುಖ ಕೊಡ್ತದೇನು ಅಂತಂದ್ರೆ ಕೊಡಂಗಿಲ್ಲ. ಯಾಕಂದ್ರೆ ಆ ಸಿದ್ಧಿ ನೀನು ಸುಖ ಅನಿಸ್ತಂಗೆ ಮಾಡ್ತದೆ, ಕೊನೆಗೆ ಅದು ನರಕ ದುಃಖವನ್ನೇ ಅನುಭವಿಸ್ತದೆ. ಅದಕ್ಕೆ ಅಂಥ ವಶ್ಯಾದಿಗಳು ಸಿದ್ಧಿಗಳು ಅಂತ ಮಾಡ್ಕೊಳಕ್ಕೆ ಹೋಗೋದು ಯೋಗ್ಯತೆ ಇಲ್ಲ, ಅದು ಮಾಡುವಂಥದ್ದಲ್ಲ. ಮಾಡಿದರೆ ಕೊನೆಗೆ ಸುಖ ಕಂಡಂಗೆ ಆಗ್ತದೆ, ಕೊನೆಗೆ ದುಃಖನೇ ಆದದ್ರಿಂದ ಅದು ಮಾಡಬಾರ್ದು, ಅದು ಯೋಗ್ಯ ಅಲ್ಲ. ವರ್ಣದುದವು ಅಂದರೆ ಬಂಗಾರ ಪ್ರಾಪ್ತಿಯು ಕೂಡ ಮನುಷ್ಯನಿಗೆ ಅಕಸ್ಮಾತ್ ಬಂಗಾರ ಪ್ರಾಪ್ತಿ ಆಯ್ತೆಂದರೆ ನನ್ನಂಥ ಶ್ರೀಮತಿ, ಯಾಕಂದರೆ ವರ್ಣದುದವು ಅಂದರೆ ಬಂಗಾರ ನನ್ನಲ್ಲಿ ಭಾಳ ಆದಂತಗಳನ್ನೇ ಅಲ್ಲಿ ನನ್ನಂಥ ಶ್ರೀಮಂತರು ಯಾರಿಲ್ಲ ಅಂತ ತಿಳಿದು ಯಾರನ್ನ ಗೌರವ ಕೊಡೋಂಗಿಲ್ಲ. ಗುರುಶಾಸ್ತ್ರಾದಿಗಳು ದೇವರು ಸ್ವಪ್ನದಲ್ಲಿ ಕೂಡ ಬರೋಂಗಿಲ್ಲ ಅವರಿಗೆ. ಬಂಗಾರ ರೊಕ್ಕ ಪಕ್ಕ ಜಾಸ್ತಿ ಇತ್ತು, ದೊಡ್ಡ ಶ್ರೀಮಂತಿಕೆ ಆಗಿಬಿಡ್ತಂದ್ರೆ ಕನಸಿನಲ್ಲಿ ಕೂಡ ದೇವರು ಗುರು ಶಾಸ್ತ್ರಾದಿಗಳು ಯಾವುದು ಬರೋಂಗಿಲ್ಲ. ಅದಕ್ಕೆ ಬಂಗಾರ ಪ್ರಾಪ್ತಿಯು ಎಲ್ಲರ ಸಂಘವನ್ನು ಬಿಡಿಸ್ತದ. ಬಂಗಾರ ಏನು ಮಾಡ್ತದ? ಎಲ್ಲರ ಸಂಘವನ್ನು ಬಿಡಿಸ್ತದ. ಅದಕ್ಕೆ ಇಲ್ಲಿ ಹೇಳ್ತಾರ, ಬಂಗಾರ ಪ್ರಾಪ್ತಿಯು ಸುದ್ದಿ ಇನ್ನೊಬ್ಬರಿಗೆ, ಯಾಕಂದರೆ ಇನ್ನೊಬ್ಬರಿಗೆ ತಿಳಿದರೆ ಅವರ ಲೂಟಿ ಮಾಡಿಕೊಂಡು ಹೋಗ್ಬೋದು ಅಥವಾ ಸರ್ಕಾರಕ್ಕೆ ತಿಳಿಬಹುದು. ಭಯದಿಂದ ಯಾರ ಸಂಘವನ್ನು ಮಾಡ, ಯಾಕಂದ್ರೆ ಜಾಸ್ತಿ ಬಂಗಾರ ಇತ್ತಂದ್ರೆ ಯಾರು ತೊಗೊಂಡು ಹೋಗ್ತಾರೆ, ಯಾರು ನೆಮ್ಮದಿಯಿಂದ ಇರೋದೇ ಇಲ್ಲ, ಯಾರು ಕಸ್ಕೊಂಡು ಹೋಗ್ತಾರೆ, ಯಾರಿಲ್ಲ, ಎಲ್ಲಿಡಬೇಕು ಎಲ್ಲಿಲ್ಲ, ಈ ರೀತಿಯಿಂದ ಭಯ ಆಗ್ತದ. ಅದಕ್ಕೆ ಕಳ್ಳರ ಕಾಕರ ಭಯ ಕೂಡ ಜಾಸ್ತಿ ಆಗ್ತದೆ. ಹಲೋ, ಕಳ್ಳರ ಕಾಕರ ಭಯ ಕೂಡ ಆಗ್ತದ. ಅದಕ್ಕೆ ಮನುಷ್ಯ ಭಾಳ ಎಚ್ಚರಿಕೆಯಿಂದಿರಬೇಕು. ಇನ್ನೊಂದು 2 ನಿಮಿಷ. ಅನೀತಿಗಳು ಅಂದರೆ ದುಷ್ಟವಾದ ಆಚರಣೆಗಳಲ್ಲಿ ಮನುಷ್ಯ ದುಷ್ಟನಾದ ಆಚರಣೆಗಳಿಂದ ಕೂಡಿದರೆ ಅವನಿಗೆ ದುಷ್ಟ ಆಚರಣೆಗಳ ಮಹತ್ವದಂಥ ಪಾಪ ಸಂಭವ ಆಗ್ತದೆ. ಅದಕ್ಕೆ ನರಕ ದುಃಖಗಳನ್ನು ಬಿಡಬೇಕಾಗ್ತದ. ಅದಕ್ಕೆ ಈ ನರಕ ದುಃಖಗಳು ಆಗ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು, ಅನಂತ ದುಃಖಗಳು ಸಂಭವಿಸ್ತವ ಅಂತ ಈ ನುಡಿಯಲ್ಲಿ ಎಲ್ಲ ಹೇಳಿದರು. ಅದಕ್ಕೆ ಇಂಥವೆಲ್ಲ ಬಿಟ್ಟು ಪಾಪ ಇಂಥದ್ರಿಂದೆಲ್ಲ ಸಂಭವ ಆಗ್ತದ. ಈ ರೀತಿಯಿಂದ ನೀನು ಇವುಗಳಿಂದ ಎಚ್ಚರಿಕೆ ಇರಪ್ಪ ಅಂತ ಹೇಳ್ತಾರೆ. ನಾಳೆ ಕೂಡ ಕೆಲವು ಭಾಳ ಒಳ್ಳೆ ವಿಚಾರಗಳು ಹೇಳ್ತಾರೆ. ಈ ರೀತಿಯಾಗಿ ಮತ್ತು ಮುಂದಿನ 2ನೇ ನುಡಿಯಲ್ಲಿ ಅದೇನ ಹೇಳ್ತಾರೆ. ಯಾಕಂತಂದ್ರೆ ಇನ್ನು ಮತ್ತೆ ಹೇಳ್ತಾರೆ ಇಲ್ಲಿ ಯಾವ ರೀತಿ ಅಂತಂದ್ರೆ 2ನೇ ನುಡಿಯಲ್ಲಿ ಹೇಳ್ತಾರೆ, ಅವಿವೇಕ, ಹಿಂಸೆ, ಪರಯುವತಿಯರ ಒಲುಮೆ, ಸಂಭವಿಸಿದ ಕೋಪ, ಕಡುತವಕ, ಮಾತ್ಸರ್ಯ, ವಿವಿಧ ಕರ್ಣವೃತ್ತಿ, ಕವಿದ ಮಾಯಾವಿಲಾಸ, ಅವಣಿಸಿದ ಆಸೆ, ಕರ್ಮ ನಿವಾಹ ವಿಂತಿವರೋಳು ಅಂತ ಹೇಳ್ತಾರೆ. ಇದ್ರಾಗ ನಾಳೆ ಒಂದು ಬಂದರೂ ಆತಗ ಅಲ್ಲಿ ಪಾಪ ಸಂಭವ ಆಗ್ತದಂತ. ಇದನ್ನು ಭಾಳ ವಿಶೇಷ ಅದ. ಇದು ಒಂದೊಂದೊಂದು ನೋಡ್ಕೊತ ಹೋಗಾಮು. 1-2 ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಮತ್ತು ನಾಳೆ ಮಾತಾಡೋಣ.